ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ರೀತಿಯಾಗಿ ಮತ್ತೊಂದು ಆವರ್ತಿ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬಂದು ನಿಲ್ಲುವಂತೆ ಸರ್ವಶಕ್ತನಾದ ದೇವರು ನನಗೆ ಈ ಭೂಮಿಯಲ್ಲಿ ಕೊಟ್ಟಂಥ ಈ ಅವಕಾಶವನ್ನು ಭಾಗ್ಯ ಎಂಬುದಾಗಿ ನಾನು ಎನಿಸುವಳಾಗಿದ್ದೇನೆ. ಕಳೆದ ದಿನದಲ್ಲಿ ನಾವು ಪರಮಗೀತೆ ಪುಸ್ತಕದಿಂದ ಕೆಲವು ವಿಷಯಗಳನ್ನು ಕರ್ತನಲ್ಲಿ ಧ್ಯಾನಿಸ್ತಾ ಇದ್ವಿ. ಏನು ಈ ಪರಮಗೀತೆ, ಇದರ ಹಿನ್ನೆಲೆ ಏನು, ಯಾರಿಂದ ಬರೆಯಲ್ಪಡ್ತು, ಯಾರಿಗೋಸ್ಕರ ಬರೆಯಲ್ಪಡ್ತು ಎಂಬೆಲ್ಲ ಕಾರ್ಯಗಳನ್ನು ಒಂದು ಇಂಟ್ರಡಕ್ಷನ್ ಅಥವಾ ಒಂದು ಮುನ್ನುಡಿ ಅನ್ನುವ ರೀತಿಯಲ್ಲಿ ಕೆಲವು ವಿಷಯಗಳನ್ನು ನಾವು ಧ್ಯಾನಿಸಿದ್ವಿ. ಯಾರಾದರೂ ಈ ಆ ಸಂದೇಶದ ಭಾಗಗಳನ್ನು ಕೇಳದವರು ಇರುವುದಾದರೆ ಈ ಒಂದು ಸಂದೇಶದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದರ ಇಂಟ್ರಡಕ್ಷನನ್ನು, ಏನು ಈ ಪರಮಗೀತೆ ಎನ್ನುವ ಕಾರ್ಯಗಳ ಕುರಿತಾಗಿರುವಂಥ ಆ ಒಂದು ಸಂದೇಶವನ್ನು, ಅದರ ಲಿಂಕನ್ನು ನಾವು ಹಾಕಿರ್ತೇವೆ. ದಯವಿಟ್ಟು ಅದನ್ನು ಕೇಳಿದ ನಂತರ ಈ ಸಂದೇಶವನ್ನು ಕೇಳುವುದಾದರೆ ಇದು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗಿ ಮಾರ್ಪಡ್ತದೆ. ಇಲ್ಲಿ ಈ ಸೊಲೊಮೋನ್ ಬರೆದಂಥ ಪರಮಗೀತೆ ಅಥವಾ ಸಾಂಗ್ ಆಫ್ ಸಾಂಗ್ಸ್ ಎಂಬುದಾಗಿ ನಾವು ಹೇಳುವಾಗ ನಾನು ಈ ರೀತಿಯಾಗಿ ಕಳೆದ ದಿನದಲ್ಲಿ ಹೇಳ್ತಾ ಇದ್ದೆ. 1 ಅರಸರುಗಳ ಪುಸ್ತಕ 4ನೇ ಅಧ್ಯಾಯದ 32ನೇ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಅಲ್ಲಿ ನಮಗೆ ಅರ್ಥವಾಗುವಂಥ ಕಾರ್ಯ, ಸೊಲೊಮೋನ್ ಸುಮಾರು 3000 ಜ್ಞಾನೋಕ್ತಿಗಳನ್ನು, ಅದೇ ರೀತಿಯಲ್ಲಿ 1005 ಗೀತೆಗಳನ್ನು ಆತನ ಕೈಯಾರೆ ಬರೆದನು. ಆತನು ಬರೆದ 1005 ಗೀತೆಗಳಲ್ಲಿ ಅತ್ಯಂತ ಪ್ರಧಾನವಾದಂಥ ಗೀತೆ, ಅದು ಮಾತ್ರವಲ್ಲ ಪರಿಶುದ್ಧಾತ್ಮ ಪ್ರೇರಿತವಾದ ಗೀತೆ ಎಂಬುದಾಗಿ ಪರಿಗಣಿಸಿ, ಇದಕ್ಕೆ ತುಂಬ ಪ್ರಾಧಾನ್ಯತೆ ಇರೋದರಿಂದ, ತುಂಬ ಮೂಲ್ಯಗಳ ಅಡಗಿದಂತಹ ಒಂದು ಪುಸ್ತಕವಾದದ್ರಿಂದ, ಒಂದು ಗೀತೆ ಆದದ್ರಿಂದ ಇದನ್ನು ಸತ್ಯವೇದದಲ್ಲಿ ಒಳಪಡಿಸಲಾಗಿದೆ. ಗೀತೆಗಳನ್ನು ಕಲಿಯುವಾಗ ತುಂಬ ಪ್ರಾಧಾನ್ಯತೆಯಿಂದ ಪ್ರಾರ್ಥನಾಪೂರ್ವಕವಾಗಿ ಕಲಿತರೆ ಅದು ನಮ್ಮ ಮತ್ತು ಕ್ರಿಸ್ತನ ಮಧ್ಯದಲ್ಲಿರುವ ಸಂಬಂಧವನ್ನು, ನಮ್ಮ ಆತ್ಮಿಕ ಜೀವಿತದಲ್ಲಿ ಕ್ರಿಸ್ತನೊಟ್ಟಿಗಿರುವಂಥ ಆಳವಾದ ರಿಲೇಷನ್ಶಿಪ್ಪನ್ನು ಬಿಲ್ಡ್ ಮಾಡುವಂಥ ಒಂದು ಪುಸ್ತಕವಾಗಿರ್ತದೆ. ಇಲ್ಲಿ 2ನೇ ವಾಕ್ಯದ ಕಡೆಗೆ ಬರುವಾಗ ಇಲ್ಲಿ ಹೇಳುವಂಥ ಕಾರ್ಯ, ಶೂನ್ಯಮೇಲೆ ಹೇಳುವಂಥ ಒಂದು ಕಾರ್ಯ ಇದೆ, ಬಾಯಿ ಮುದ್ದುಗಳಿಂದ ನನ್ನನ್ನು ಮುದ್ದಿಸಲಿ. ಈ ಬಾಯ ಮುದ್ದುಗಳು ಅನ್ನುವಂಥ ಕಾರ್ಯಕ್ಕೆ ಬರುವಾಗ ಇಲ್ಲಿ ನಾನು ಹೇಳಿದೆ, ಸೊಲೊಮೋನ್ ಕ್ರಿಸ್ತನ ಸ್ಥಾನವನ್ನು ಪ್ರತಿಬಿಂಬಿಸಿ ನಿಂತಿರುವುದಾದರೆ ಶೂನೇಮ್ಯಳು ಎಂಬುದಾಗಿ ಹೇಳಲ್ಪಡುವಂಥ ಈ ಸ್ತ್ರೀಯು ಸಭೆಯನ್ನು ಅಥವಾ ಇವತ್ತು ರಕ್ಷಣೆ ಹೊಂದಿ ದೇವರಿಗೋಸ್ಕರ ಕಾಯುವ ದೇವ ಮಕ್ಕಳನ್ನು ಪ್ರತಿಬಿಂಬಿಸಿ ಆಕೆ ನಿಂತಿದ್ದಾಳೆ. ಇಲ್ಲಿ ಆಕೆ ಹೇಳುವಂಥ ಕಾರ್ಯ, ಬಾಯ ಮುದ್ದುಗಳಿಂದ ನನ್ನನ್ನು ಮುದ್ದಿಸಲಿ. ಇಲ್ಲಿ ಶೂನೇಮ್ಯಳು ತನ್ನ ಸಾಧಾರಣವಾದ ಒಂದು ಜೀವಿತವನ್ನು ಬಿಟ್ಟು ಶಿ ಸೀಕಿಂಗ್ ಫಾರ್ ಮೋರ್ ಇಂಟಿಮೆಸಿ, ಅಂದರೆ ಆಳವಾದ ಒಂದು ಸಂಬಂಧಕ್ಕೆ ಕರ್ತನೊಟ್ಟಿಗೆ ಇಳಿಯಬೇಕೆಂಬುದಾಗಿ ಒಂದು ಆಸೆಯನ್ನು ತನ್ನಲ್ಲಿಟ್ಟುಕೊಂಡು ಆಕೆ ಹೇಳುವಂಥ ಕಾರ್ಯ. ಒಂದು ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿಯ ಜೊತೆ ಇರುವ ಸಂಬಂಧ ತುಂಬ ನಿಖರವಾದ ಸಂಬಂಧ ಅಥವಾ ಆಳವಾದ ಸಂಬಂಧಕ್ಕೆ ಆ ವ್ಯಕ್ತಿ ಹೋಗುವಾಗಲೇ ಬಾಯ ಮುದ್ದು ಆರ್ ಕಿಸ್, ಆ ಒಂದು ಅನುಭವಕ್ಕೆ ಆ ವ್ಯಕ್ತಿ ಬರುವಂಥದ್ದು. ಅದನ್ನು ನಾವು ಎಲ್ಲರಿಗೂ ಹೋಗಿ ಎಲ್ಲರೊಟ್ಟಿಗೂ ಮಾಡುವಂಥ ಒಂದು ಕಾರ್ಯವಲ್ಲ. ನಮಗೆ ಯಾರು ತುಂಬ ಡೀಪರ್ ರಿಲೇಷನ್ಶಿಪ್ ಅಥವಾ ತುಂಬ ಇಂಟಿಮಸಿಯೊಂದಿಗೆ ನಾವು ಯಾರೊಂದಿಗೆ ಆಗಿರ್ತೇವೋ ಅವರೊಟ್ಟಿಗೆ ಬೆಳೆಸುವಂಥ ಒಂದು ಸಂಬಂಧವಾಗಿದೆ. ಇಲ್ಲಿಯವರೆಗೆ ಈ ಶೂನೇಮ್ಯಳು ಸಾಧಾರಣವಾದ ಒಂದು ಸಂಬಂಧದಲ್ಲಿ, ಅಂದರೆ ಅಷ್ಟಕ್ಕಷ್ಟೇ ರಿಲೇಷನ್ಶಿಪ್ಪಲ್ಲಿದ್ಲು ದೇವರೊಟ್ಟಿಗೆ. ಆದರೆ ಈಗ ಅವಳು ಹೇಳ್ತಾ ಇದ್ದಾಳೆ, ನಾನು ಮೋರ್ ರಿಲೇಷನ್ಶಿಪ್ ಅಥವಾ ಆಳವಾದ ಸಂಬಂಧಗಳಿಗೆ ನಾನು ಇಳಿಬೇಕು. ಸಾಧಾರಣವಾದಂಥ ಒಂದು ಕ್ರೈಸ್ತ ಜೀವಿತದಿಂದ ಆತ್ಮೀಕವಾಗಿ ಬೆಳೆದು 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 ಕರ್ತನೊಂದಿಗೆ ಬಿಡಲಿಕ್ಕಾಗದ ಒಂದು ಸಂಬಂಧಕ್ಕೆ ಬರುವುದಾದರೆ ಆತ್ಮೀಕ ಜೀವಿತದಲ್ಲಿ ಈ ರೀತಿಯಾಗಿ ನಾವು ಬೆಳೀಬೋದು. ಸಭೆ ಕ್ರಿಸ್ತನೊಟ್ಟಿಗೆ ಈ ರೀತಿಯಾದ ಒಂದು ಸಂಬಂಧಕ್ಕೆ ಬರಬೇಕು, ಅದು ಕರ್ತನ ಆಸೆ. ಸತ್ಯವೇದದಲ್ಲಿ ದಾವೀದನ ನಾವು ಗಮನಿಸಿದರೆ ಅವನು ತುಂಬ ಕಾರ್ಯಗಳನ್ನು ಕರ್ತನಿಗೋಸ್ಕರ ಮಾಡಿದ್ದಾನೆ. ಅದು ಹೇಳುವಾಗಲೇ ಅವನ ಅನೇಕ ತಪ್ಪುಗಳನ್ನು ಮಾಡಿದ. ಆದರೆ ಈ ತಪ್ಪುಗಳನ್ನೆಲ್ಲ ದೇವರು ಕ್ಷಮಿಸಿ, ದಾವೀದನ ಬಗ್ಗೆ ದೇವರು ಹೇಳುವಂಥ ಒಂದು ಕಾರ್ಯವಿದೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯ ಎಂಬುದಾಗಿ. ಯಾಕೆ ಕರ್ತನಿಷ್ಟು ಹೃದಯಕ್ಕೆ ಒಪ್ಪುವ ಮನುಷ್ಯನು ಎಂಬುದಾಗಿ ಈ ದಾವೀದನನ್ನು ತೆಗೆದುಕೊಂಡ ಎಂಬುದಾಗಿ ನಾವು ಅರ್ಥ ಮಾಡಬೇಕಾದ್ರೆ 63ನೇ ಕೀರ್ತನೆಯ 1-2 ವಾಕ್ಯಗಳ ಕಡೆಗೆ ನಾವು ಬರಬೇಕು. ದೇವರೇ, ನೀನೇ ನನ್ನ ದೇವರು, ಆತನು ಹೇಳುವ ಕಾರ್ಯ, ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೋ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ, ಶರೀರವು ಕುಂದಿ ಹೋಗುತ್ತದೆ. ನೋಡ್ರಿ, ದಾವೀದನ ಪ್ರಾರ್ಥನೆ. ಯಾವ ಅರಸನಾದರೂ ಎಷ್ಟು ಪದವಿ ಬಂದರೂ 1 ನಿಮಿಷ ದೇವರನ್ನು ಬಿಟ್ಟು ಇರಕ್ಕಾಗದಂಥ ಒಂದು ಸಂಬಂಧ ದಾವೀದನಿಗೂ ದೇವರಿಗೂ ಇತ್ತು.
ಆತನು ಹೇಳ್ತಾ ಇದ್ದಾನೆ, ನೀರಿಲ್ಲದೆ ಒಣಗಿದ ಮರುಭೂಮಿಯಲ್ಲಿ ಆ ರೀತಿಯ ಅನುಭವದಲ್ಲಿ ಇರುವವನು ಒಂದು ತೊಟ್ಟು ನೀರನ್ನು ನೋಡಿದರೆ ಯಾವ ರೀತಿಯ ನೀರಿಗಾಗಿ ಅವನು ತವಕ ಪಡ್ತಾನೋ, ದಾಹಿಸ್ತಾನೋ. ದೇವರೇ, ನನ್ನ ಆತ್ಮವು ನಿನಗಾಗಿ ಆ ರೀತಿಯಾಗಿ ಆತುರ ಪಡ್ತದೆ. ಇಷ್ಟು ಆಳವಾದ ಸಂಬಂಧ ದಾವೀದನಿಗೆ ದೇವರೊಟ್ಟಿಗಿತ್ತು. ಇದರಿಂದಲೇ ದೇವರು ಹೇಳುವಂಥದ್ದು, ನನ್ನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯನು ದಾವೀದನಾಗಿದ್ದಾನೆ. ಈ ರೀತಿಯಾದ ಸಂಬಂಧ ಒಂದು ವ್ಯಕ್ತಿಗಿದ್ರೆ, ಆಳವಾದ ಸಂಬಂಧ, ಒಂದು ನಿಮಿಷ ಕರ್ತನನ್ನು ಬಿಟ್ಟು ಅಗಲಿ ಇರಲಿಕ್ಕಾಗದಂಥ ಒಂದು ಸಂಬಂಧ ಯಾವನಲ್ಲಾದರೂ ಇರುವುದಾದರೆ, ಯಾವುದಾದ್ರೂ ಒಂದು ವ್ಯಕ್ತಿಯಲ್ಲಿ ಇರುವುದಾದರೆ, ಇದನ್ನೇ ಇಲ್ಲಿ ಶೂನೇಮ್ಯಳು ಹೇಳುವಂಥ ಬಾಯ ಮುದ್ದು ಎಂಬುದಾಗಿ ವಿವರಿಸಲ್ಪಡುವಂಥದ್ದು. ಮುಂದಕ್ಕೆ ನಾವು ನೋಡುವಾಗ ಪೌಲನ ಜೀವಿತವನ್ನು ತೆಗೆದುಕೊಳ್ಳ್ರಿ. ಪೌಲನ ಜೀವಿತದಲ್ಲಿ ನೋಡುವಾಗ ನ್ಯೂರೋ ಚಕ್ರವರ್ತಿಯಿಂದ ಸಾಯುವ ಮೊದಲು ಬಹಳ ಕ್ರೂರಿಯಾಗಿದ್ದಂಥ ಒಬ್ಬ ಚಕ್ರವರ್ತಿಯಾಗಿದ್ದ ನ್ಯೂರೋ ಚಕ್ರವರ್ತಿ. ಕಠಿಣವಾಗಿ ಜನರನ್ನು ಹಿಂಸಿಸಿದವನು. ಅದು ಮಾತ್ರವಲ್ಲ, ಸ್ವಂತ ಹೆಂಡತಿಯನ್ನುವರೆಗೆ ಕ್ರೂರವಾಗಿ ಹಿಂಸೆ ಕೊಟ್ಟು ಸಾಯಿಸಿದಂಥ ಒಬ್ಬ ಚಕ್ರವರ್ತಿ. ಈ ರೀತಿಯಾಗಿರುವಂಥ ಒಂದು ಚಕ್ರವರ್ತಿಯ ಆ ಒಂದು ಅಧೀನದಲ್ಲಿ ಅಥವಾ ಅವನ ಆಳ್ವಿಕೆಯ ಕಾಲದಲ್ಲಿ ಸೆರೆಮನೆಯೊಳಗೆ ಹಾಕಲ್ಪಟ್ಟಂಥ ಪೌಲನು ಯಾವಾಗ ಬೇಕಾದರೂ ಆ ಸಾಮ್ರಾಜ್ಯದವರ ತನ್ನ ಕತ್ತನ್ನು ಕತ್ತರಿಸಬಹುದು ಎಂಬ ಎಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ಪೌಲನು ಕಾರಾಗೃಹದಲ್ಲಾಗಿದ್ದಾಗ ಫಿಲಿಪ್ಪಿಯದವರಿಗೆ ಪೌಲನೊಂದು ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಆ ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಪೌಲನು ಹೇಳುವಂಥ ಕಾರ್ಯ, ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವುದನ್ನು, ಆ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಸಾಯುವ ಆ ಒಂದು ಮರಣವನ್ನು ಎದುರು ನೋಡ್ತಾ ಪೌಲನು ಹೇಳುವಂಥ ಕಾರ್ಯ ಇದೆಯಲ್ಲ, ನನಗೆ ಈ ಭೂಮಿಯಲ್ಲಿ ಬೇರೆ ಯಾವ ಬಗ್ಗೆ ಆಸೆ ಇಲ್ಲ. ನನಗಿರುವಂಥ ಆಸೆ ಒಂದೇ, ಸತ್ತು ಪುನರುದ್ಧಾನ ಆದ ಯೇಸುವಿನ ಮಹಿಮೆಯನ್ನೊಮ್ಮೆ ಕಾಣಬೇಕು. ಯಾವ ಸಾಮ್ರಾಜ್ಯದವರ ಕತ್ತಿ ಆಗಿರಲಿ, ಸೆರೆಮನಿ ಆಗಿರಲಿ, ಇದ್ಯಾವುದು ನನಗೊಂದು ದೊಡ್ಡ ವಿಷಯವಲ್ಲ. ನನ್ನ ದೇವರ ಪ್ರೀತಿಯ ಮುಂದೆ ಯಾವ ಲೋಕದ ಹಿಂಸೆಗಳೋ, ಕಷ್ಟಗಳೋ, ಪ್ರತಿಕೂಲಗಳೋ ಅಥವಾ ಸೆರೆಮನೆಯೋ ಏನೇ ಆಗಿರಲಿ, ಚಕ್ರವರ್ತಿ ಯಾರೇ ಆಗಿರಲಿ, ನನಗದು ಯಾವುದು ಒಂದು ವಿಷಯವಲ್ಲ. ನಾನು ನನ್ನ ಕರ್ತನೊಟ್ಟಿಗೆ ಸೇರಬೇಕು. ಆತನ ಪುನರುದ್ಧಾನದ ಶಕ್ತಿಯ ಅನುಭವವನ್ನು ನಾನು ಪಡಿಬೇಕು. ಆ ಒಂದು ಅನುಭವದ ಮುಂದೆ, ಆ ಒಂದು ಮಹಿಮೆಯನ್ನು ನಾನು ಪಡೆದುಕೊಳ್ಳಿಕ್ಕಿರುವಂಥ ಆತುರತೆಯ ಮುಂದೆ ಈ ಭೂಮಿಯಲ್ಲಿರುವ ಯಾವ ಕಷ್ಟಗಳು ನನಗೆ ಕಷ್ಟಗಳೇ ಅಲ್ಲ. ಇದೇ ರೀ ಆ ಕರ್ತನೊಟ್ಟಿಗೆ ನಾವು ಯಾವಾಗಲೂ ಇರುವಂಥ ಆ ಒಂದು ಸಾಧಾರಣವಾದ ಸಂಬಂಧವನ್ನು ಬಿಟ್ಟು ಒಂದು ನಿಮಿಷ ನನಗೆ ದೇವರನ್ನು ಬಿಟ್ಟಿರೋಕ್ಕಾಗಲ್ಲ. ಒಂದು ನಿಮಿಷ ಕರ್ತನಿಂದ ನನಗೆ ದೂರ ಹೋಗೋಕ್ಕಾಗಲ್ಲ. ಈ ರೀತಿಯಾದ ಆಳವಾದ ಸಂಬಂಧ, ಯಾವ ಕಷ್ಟ ಬರಲಿ, ಮನುಷ್ಯರೆದುರಾಗಲಿ, ವಿರೋಧತ್ವ ಹೆಚ್ಚಾಗಲಿ, ಪ್ರತಿಕೂಲಗಳು ಹೆಚ್ಚಾಗಲಿ, ಹಿಂಸೆ ಕೊಡುವವರು ಅಧಿಕವಾಗಲಿ, ಏನೇ ಆದರೂ ಕರ್ತನಿಂದ ಇರುವ ಸಂಬಂಧದಿಂದ ನಾನು ಅಗಲಿ ಹೋಗುವುದಿಲ್ಲ. ಈ ರೀತಿಯಾದ ಸಂಬಂಧ ಒಬ್ಬನಲ್ಲಿ ಇರುವುದಾದರೆ ಅದೇ ಹೇಳುವಂಥದ್ದು, ಕರ್ತನೊಟ್ಟಿಗಿರುವಂಥ ಆ ಬಾಯ ಮುದ್ದುಗಳ ರೀತಿಯಲ್ಲಿ, ಬಾಯ ಮುದ್ದುಗಳಿಂದ ನನ್ನನ್ನು ಮುದ್ದಿಸಲಿ ಎಂಬುದಾಗಿ ಹೇಳುವಂಥ ಆ ಡೀಪರ್ ಇಂಟಿಮೆಸಿ ಆಗಿರುವಂಥ ರಿಲೇಷನ್ಶಿಪ್. ಕೀರ್ತನೆಗಳು 42ನೇ ಅಧ್ಯಾಯ ಅದರ 1ನೇ ವಾಕ್ಯವನ್ನು ನಾವು ನೋಡುವಾಗ ಕೋರೇಹಿಯರು ಹೇಳುವಂಥ ಒಂದು ಕಾರ್ಯ, ಬಾಯಾರಿದ ಜಿಂಕೆಗಳು ನೀರಿನ ತೊರೆಗಳಿಗೆ ಹೇಗೋ ಹಾಗೇ ನನ್ನ ಮನವು ನಿನ್ನನ್ನು ಬಯಸ್ತಾ ಇದೆ, ನನ್ನ ಆತ್ಮವು ನಿನ್ನನ್ನು ಬಯಸ್ತಾ ಇದೆ. ಅಂದರೆ ಬಾಯಾರಿದ ಜಿಂಕೆ ಎಲ್ಲಿಯಾದರೂ ಒಂದು ನೀರಿನ ತೊರೆ ಕಂಡ್ರೆ ಅದರ ಬಳಿಗೆ ಹೆಂಗ ಆತುರದಿಂದ ಓಡ್ತದೋ. ದೇವರೇ, ನಿನ್ನ ಸಾನ್ನಿಧ್ಯಕ್ಕೆ ಸೇರುವ ಸಮಯಗಳಲ್ಲೆಲ್ಲ, ನಿನ್ನೊಟ್ಟಿಗೆ ಸೇರುವ ನಿಮಿಷಗಳೆಲ್ಲ, ಕರ್ತನೆ ನಿನ್ನೊಟ್ಟಿಗೆ ಕಳೀಲಿಕ್ಕೆ ನನಗೆ ಸಿಗುವ ಕ್ಷಣಗಳೆಲ್ಲ ನಾನು ಆ ರೀತಿಯಾಗಿ ನಾನು ಅದನ್ನು ಪರಿಗಣಿಸ್ತಾ ಇದ್ದೆ. ನೋಡ್ರಿ, ಒಂದೊಂದು ಭಕ್ತರು ಕರ್ತನಿಗೋಸ್ಕರ ಎಷ್ಟು ಆತುರ ಪಡ್ತಾ ಇದ್ರು. ವಿಮೋಚನ ಕಾಂಡ 33ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಅಲ್ಲಿ ಮೋಸೆ ಹೇಳ್ತಾ ಇದ್ದಾನೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು, ನೀನು ಸರ್ವೋತ್ತಮನು, ನಿನ್ನೆದುರಾಗಿ ದಾಟಿ ಹೋಗುವಂತೆ ಮಾಡುವೆನು. ಆ ದೇವರು ಹೇಳುವಂಥ ಕಾರ್ಯ. ಮೋಸೆ ದೇವರಿಗೆ ಹೇಳ್ತಾ ಇದ್ದಾರೆ, ನಿನ್ನ ಮಹಿಮೆಯನ್ನೊಮ್ಮೆ ತೋರಿಸು, ನನಗೆ ಈ ಭೂಮಿಯಲ್ಲಿ ಬೇರೆ ಯಾವುದರ ಅಗತ್ಯ ಇಲ್ಲ ಅಪ್ಪ, ನಿನ್ನ ಮಹಿಮೆ ಇದೆಯಲ್ಲ ಆ ಮಹಿಮೆಯನ್ನೊಮ್ಮೆ ನನಗೆ ತೋರಿಸು. ನೋಡಿ, ಭಕ್ತರ ಆಸೆ. ಅವರು ಈ ಲೋಕದ ಯಾವ ಕಾರ್ಯಗಳಿಗಾಗಿ ಅವರು ನಿರೀಕ್ಷೆ ಪಡಲಿಲ್ಲ. ಇಬ್ರಿಯ ಪುಸ್ತಕದಲ್ಲಿ ನಾವು ನೋಡುವಾಗ 12ನೇ ಅಧ್ಯಾಯಕ್ಕೆಲ್ಲ ಬರುವಾಗ ಅನೇಕ ಭಕ್ತರು ಕರ್ತನಿಗೋಸ್ಕರ ರಕ್ತಸಾಕ್ಷಿಗಳಾದವರಿದ್ದಾರೆ. ಅವರೆಲ್ಲ ನಿಂತಿರುವಂಥದ್ದು ಬೇರೆ ಯಾವುದಕ್ಕೂ ಅಲ್ಲ, ಸ್ವಕಾರ್ಯಗಳಿಗಲ್ಲ, ಕರ್ತನ ಮಹಿಮೆಯನ್ನು ತಿಳಿದವರು. ಈ ಬಾಯ ಮುದ್ದುಗಳು ಅನ್ನುವಂಥ ಆ ಒಂದು ಡೀಪರ್ ರಿಲೇಷನ್ಶಿಪ್ಗೆ ಅವರು ಬಂದಾಗ ಈ ಲೋಕದ ಯಾವ ಕಾರ್ಯಗಳಾಗಿರಲಿ, ಈ ಲೋಕದ ಹಿಂಸೆ ಆಗಿರಲಿ, ಮರಣವಾಗಿರಲಿ, ಯಾವುದು ಅವರಿಗೆ ಕ್ರಿಸ್ತನ ಪ್ರೀತಿಯಿಂದ ಅವ್ರನ್ನ ಅಗಲಿಸ್ಲಿಕ್ಕಾಗಲಿಲ್ಲ. ಅದಕ್ಕೆ ಪೌಲನು ಹೇಳುವಂಥದ್ದು, ಕಷ್ಟವೋ, ಸಂಕಟವೋ, ಹಿಂಸೆಯೋ, ಖಡ್ಗವೋ, ಬಡತನವೋ, ಏನು ಬೇಕಾದರೂ ಬರಲಿ, ಅದು ಯಾವುದು ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯವೇ ಇಲ್ಲ.
ಈ ರೀತಿಯಾದ ಒಂದು ಡೀಪರ್ ರಿಲೇಷನ್ಶಿಪ್ ಕರ್ತನೊಟ್ಟಿಗೆ ಬರುವುದಾದರೆ ಯಾವ ಲೋಕದ ಕಾರ್ಯಗಳು ನಮ್ಮನ್ನು ಕ್ರಿಸ್ತನಿಂದ ಬೇರ್ಪಡಿಸಿಕೊಂಡು ಹೋಗುವುದಿಲ್ಲ. ಇವರೆಲ್ಲರೂ, ಈ ಭಕ್ತರೆಲ್ಲರೂ, ನಾನು ಈಗಾಗಲೇ ಹೇಳಿದ ಈ ಭಕ್ತರೆಲ್ಲರೂ ತಮ್ಮ ಆರ್ಡಿನರಿಯಾದ ಸಾಧಾರಣವಾದ ಒಂದು ಜೀವಿತವನ್ನು ಬಿಟ್ಟು ದೇವರೊಂದಿಗೆ ಆಳವಾದಂಥ ಇಂಟಿಮೇಟ್ ರಿಲೇಷನ್ಶಿಪ್ಗೆ ಬಂದವರಾಗಿದ್ದಾರೆ. ಈ ದಿನಗಳಲ್ಲಿ ನಮ್ಮ ಸಂಬಂಧ ಎಲ್ಲಿಯಾದರೂ ಕರ್ತನಲ್ಲಿ ಇರುವಂಥ ಸಂಬಂಧಗಳು ಬಿರುಕು ಬಿಟ್ಟ ಅನುಭವದಲ್ಲಿ ಇರುವುದಾದರೆ ಈ ರೀತಿಯಾದ ಒಂದು ಡೀಪರ್ ರಿಲೇಷನ್ಶಿಪ್ಪಿಗೆ ಕರ್ತನೊಟ್ಟಿಗೆ ಈ ದಿನಗಳಲ್ಲಿ ನಾವು ಸೇರಿ ಬರಬೇಕಾಗಿದೆ. ಈ ರೀತಿಯಾಗಿ ಇರುವವರ ಕುರಿತು ಹೇಳಲ್ಪಡುವ ಕೆಲವು ವಾಕ್ಯಗಳು ಲೂಕನ ಸುವಾರ್ತೆ 1ನೇ ಅಧ್ಯಾಯದ 53ನೇ ವಾಕ್ಯದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ. ಅದೇ ವಾಕ್ಯವು ಕೀರ್ತನೆ 107:9 ಸಹ ಹೇಳಲ್ಪಡ್ತದೆ. ಲೂಕನ ಸುವಾರ್ತೆ 1ನೇ ಅಧ್ಯಾಯದ 53ನೇ ವಾಕ್ಯದಲ್ಲಿ ಸತ್ಯವೇದ ಹೇಳುವಂಥ ಕಾರ್ಯ, ಹಸಿದವರಿಗೆ ಮೃಷ್ಟಾನ್ನದಿಂದ ತೃಪ್ತಿಪಡಿಸಿ ಸ್ಥಿತಿವಂತರನ್ನು ಬರಿಗೈಯಿಂದ ಕಳಿಸಿ ಬಿಟ್ಟಿದ್ದಾನೆ. ಅಂದರೆ ಯಾರು ಕರ್ತನಿಗೋಸ್ಕರ ಹಸಿತಾರೋ, ಯಾರು ಬಾಯಾರ್ತಾರೋ, ಯಾರು ಆ ರೀತಿಯಾದ ತವಕ್ಕದಿಂದ ಬರ್ತಾರೋ ಅವರನ್ನು ತುಂಬಿಸಿ ಮೃಷ್ಟಾನ್ನದಿಂದ, ಅಂದರೆ ಅವರನ್ನು ಕರ್ತನ ಪ್ರೀತಿಯ ಆಳಗಳಿಂದ ತುಂಬಿಸಿ ನಡೆಸುವಂಥದ್ದು ನಮ್ಮ ದೇವರ ಕಾರ್ಯವಾಗಿದೆ. ಸ್ಥಿತಿವಂತರು ಅಥವಾ ನಾನು ಆತ್ಮಿಕನು, ನನಗೇನು ಬೇಡ, ನಾನು ಚೆನ್ನಾಗಿದ್ದೇನೆ, ನನಗೆ ದೇವರು ಬೇಡ, ಏನು ಬೇಡ, ಇಲ್ಲ ನನಗೆ ಒಂದು ಸಾಧಾರಣ ಜೀವಿತ ಸಾಕು, ಈ ರೀತಿಯಾಗಿ ಇರುವವರೆಲ್ಲ ಬರಿಗೈಯಿಂದ ಕಳಿಸಿಬಿಡ್ತಾರೆ ದೇವರು. ಆದ್ದರಿಂದ ಈ ದಿನಗಳಲ್ಲಿ ಆ ವಾಕ್ಯವನ್ನು ತಿಳಿಯುವಂಥ, ಪ್ರಾರ್ಥನೆ ಮಾಡುವಂಥ, ಕರ್ತನೊಟ್ಟಿಗೆ ಡೀಪರ್ ರಿಲೇಷನ್ಶಿಪ್, ರಹಸ್ಯ ಕೋಣೆಗಳಲ್ಲಿ ಇರುವಂಥ, ಪ್ರಾರ್ಥನಾ ಕೋಣೆಗಳಲ್ಲಿ ಇರುವಂಥ ಆ ರಿಲೇಷನ್ಶಿಪ್ ನಮಗೆ ಈ ದಿನಗಳಲ್ಲಿ ಅಧಿಕವಾಗುವುದಾದರೆ, ಇಲ್ಲಿ ಶೂನ್ಯ ಮೇಲೆ ಹೇಳ್ತಾ ಇದ್ದಾಳೆ, ನಿನ್ನ ಬಾಯ ಮುದ್ದುಗಳಿಂದ ನನ್ನನ್ನು ಮುದ್ದಿಸಲಿ. ಅಂದರೆ ಯಾರೊಂದಿಗೆ ಇಲ್ಲದಂಥ ಒಂದು ಡೀಪರ್ ರಿಲೇಷನ್ಶಿಪ್ಗೆ ಈ ದಿನಗಳಲ್ಲಿ ನನ್ನನ್ನು ನಡೆಸಪ್ಪ, ಆ ರೀತಿಯಾದ ಒಂದು ಸಂಬಂಧಕ್ಕೆ ನನ್ನನ್ನು ಎಳಿಯಪ್ಪ. ಇಲ್ಲಿ ಈ ವಾಕ್ಯ ಹೇಳುವಂಥದ್ದು ಸಾಧಾರಣವಾದ ಒಂದು ಜೀವಿತವನ್ನು ಬಿಟ್ಟು ಕರ್ತನೊಂದಿಗೆ ಒಂದು ಆಳವಾದ ಸಂಬಂಧಕ್ಕೆ ಈ ವಾಕ್ಯ ನಮ್ಮನ್ನು ಆಹ್ವಾನಿಸ್ತಾ ಇದೆ. ಮುಂದಿನ ಭಾಗಗಳಲ್ಲಿ ಇದು ಹೇಳುವಂಥ ಕಾರ್ಯ, ನಿನ್ನ ಲಾಲನೆಯು ದ್ರಾಕ್ಷಾರಸಕ್ಕಿಂತ ಮೇಲು, ನಿನ್ನ ತೈಲವು ಸುಗಂಧ, ನಿನ್ನ ಹೆಸರು ಸುರಿದ ತೈಲದ ಸುಗಂಧದಂತೆ ವ್ಯಾಪಿಸ್ತಿರುವುದು. ಅನೇಕ ಕಾರ್ಯಗಳು ಈ ವಿಷಯದಲ್ಲಿದೆ. ಇಲ್ಲಿ ನಿನ್ನ ಲಾಲನೆ ದ್ರಾಕ್ಷಾರಸಕ್ಕಿಂತ ಮೇಲು ಎಂಬುದಾಗಿ ಹೇಳುವಾಗ, ಈ ಲೋಕದಲ್ಲಿ ಸಾಧಾರಣ ಎಲ್ಲ ಜನರು ಆನಂದಿಸುವಂಥ ಒಂದು ಕಾರ್ಯ ಅಥವಾ ಕಿಕ್ಗಾಗಿ ಉಪಯೋಗಿಸುವಂಥ ಒಂದು ಕಾರ್ಯ ದ್ರಾಕ್ಷಾರಸವಾಗಿದೆ. ಫಂಕ್ಷನ್ಗಳಲ್ಲಾಗಿರಲಿ, ಪಾರ್ಟಿಗಳಲ್ಲಾಗಿರಲಿ, ದ್ರಾಕ್ಷಾರಸವನ್ನು ಜನರು ಅನೇಕ ವಿಧವಾದ ಕಾರ್ಯಗಳಲ್ಲಿ ಅವರು ಉಪಯೋಗಿಸುವಂಥ ಒಂದು ಪ್ರಧಾನ ಉದ್ದೇಶ ಎಂಬುದಾಗಿ ಹೇಳಿದರೆ ಅಲ್ಲಿ ಒಂದು ಆನಂದಕ್ಕಾಗಿ, ಒಂದು ಎಂಜಾಯ್ಮೆಂಟಿಗಾಗಿ. ನಮಗೊತ್ತು, ನ್ಯಾಯಸ್ಥಾಪಕರುಗಳ ಪುಸ್ತಕ 9ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ದ್ರಾಕ್ಷಾರಸ ಅಲ್ಟಿಮೇಟ್ ಆನಂದ, ಅಂದರೆ ಪರಮಾನಂದವನ್ನು ಕೊಡುವ ವಸ್ತು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಇಲ್ಲಿ ದೇವರ ಒಂದು ಪ್ರೀತಿಯ ಕುರಿತಾಗಿ ಹೇಳುವಾಗ ಈ ದ್ರಾಕ್ಷಾರಸಕ್ಕಿಂತೆಲ್ಲ ಇಲ್ಲಿ ಸತ್ಯವೇದದಲ್ಲಿ ಲಾಲನೆ ಎಂಬುದಾಗಿ ತೋರಿಸಿರುವಂಥದ್ದು ಪ್ರೀತಿಯನ್ನು. ದೇವರ ಪ್ರೀತಿ ಅನ್ನುವಂಥದ್ದು ದ್ರಾಕ್ಷಾರಸ ಕೊಡುವಂಥ ಅಮಲಿಗಿಂತ, ಆ ಆನಂದಕ್ಕಿಂತ, ಆ ಪ್ರೀತಿಯಲ್ಲೊಮ್ಮೆ ನಾವು ಮುಳುಗಿದ್ರೆ ನಾವು ಆಚೆ ಬರೋಕ್ಕಾಗದಂಥ ಒಂದು ಅಮಲನ್ನು, ಅಂದರೆ ಆಚೆ ಬರೋಕ್ಕಾಗದಂಥ ಒಂದು ಆನಂದವನ್ನು ಮಧ್ಯ ಕೊಡುವುದಕ್ಕಿಂತ, ಒಂದು ಇಂಪಾರ್ಟೆಂಟ್ ದ್ರಾಕ್ಷಾರಸ ಕೊಡುವುದಕ್ಕಿಂತ ಅಧಿಕವಾದ ಸಂತೋಷವನ್ನು ಈ ದೇವರ ಪ್ರೀತಿ ನಮಗೆ ಕೊಡ್ತದೆ. FW ಗ್ರ್ಯಾಂಟ್ ಎಂಬುದಾಗಿ ಹೇಳುವಂಥ ಒಂದು ದೇವ ಮನುಷ್ಯನು, ಆತನು ಬರೆದಂಥ ಸತ್ಯವೇದದ ಕೆಲವು ಸುರುಳಿಗಳು, ಕೆಲವು ಭಾಗಗಳು, ಅದನ್ನೆಲ್ಲ ಓದುವಾಗ ನಮಗೆ ಅರ್ಥವಾಗುವಂಥ ಒಂದು ಕಾರ್ಯ, ಆ ಭಕ್ತನಾದ ಮನುಷ್ಯನು ಸಾಯುವ ಕಾಲದಲ್ಲಿ, ಅವನ ಮರಣದ ಸಮಯದಲ್ಲಿ ಅವನ ಕೈಯಲ್ಲಿ ಒಂದು ಪುಸ್ತಕ ಇತ್ತು. ಆ ಪುಸ್ತಕ ಬೇರೆ ಯಾವುದೂ ಅಲ್ಲ, ಸತ್ಯವೇದ. ಅದನ್ನು ಕೈಯಲ್ಲಿ ಹಿಡ್ಕೊಂಡು ಆತನು ಹೇಳಿದ ಕಾರ್ಯ, ಹೋ ಬುಕ್, ದ ಬುಕ್, ಬುಕ್ ಎಂಬುದಾಗಿ ಹೇಳಿ ಆತನ ಈ ಲೋಕವನ್ನು ಬಿಟ್ಟು, ತನ್ನ ಮರಣವನ್ನು ಸ್ವೀಕರಿಸಿ ಆತನ ಈ ಲೋಕವನ್ನು ಬಿಟ್ಟು ಹೋದ. ಇದರ ಅನುಭವವನ್ನು ತಿಳಿದಂಥ ದೇವ ಮಕ್ಕಳು ಈ ವಾಕ್ಯಕ್ಕಾಗಿ ತಮ್ಮ ಜೀವವನ್ನೇ ಮುಡಿಪಿಟ್ಟಿದ್ದಾರೆ. ಇಲ್ಲಿ ಶೂನ್ಯ ಮೇಲೆ ಹೇಳ್ತಾ ಇದ್ದಾಳೆ, ಇದೇ ಅನುಭವಕ್ಕಾಗಿ ಆಕೆ ಹೇಳ್ತಾ ಇರುವಂಥ ಕಾರ್ಯ, ನಿನ್ನ ಲಾಲನೆ ನನಗೆ ದ್ರಾಕ್ಷಾರಸಕ್ಕಿಂತ ಮೇಲು. ಒಮ್ಮೆ ಅದರಲ್ಲಿ ನಾನು ಆಳವಾಗಿ ಇಳಿದು ಬಿಟ್ಟರೆ ಮತ್ತು ನನಗೆ ಈ ಭೂಮಿಯ ಯಾವ ಕಾರ್ಯಗಳು ನನಗೆ ಆನಂದ ಕೊಡುವುದಿಲ್ಲ. ಆ ಒಂದು ಲಾಲನೆಯಲ್ಲಿ ನಾನು ಮುಳುಗಿ ಬಿಟ್ಟರೆ ನಾನು ನಿತ್ಯ ಆನಂದ ಉಳ್ಳವಳಾಗಿ ಅದರಲ್ಲಿ ಆನಂದಿಸ್ತಾ ಪ್ರತಿನಿತ್ಯ ನಾನು ಅದರಲ್ಲಿ ಈ ಲೋಕದ ಕಷ್ಟಗಳು, ಪ್ರಯಾಸಗಳು ಏನು ಬಂದರೂ ಅದು ಯಾವುದು ನನ್ನನ್ನು ದುಃಖಕ್ಕೀಡು ಮಾಡುವುದಿಲ್ಲ. ಯಾಕೆಂದರೆ ನಾನು ಆ ಪ್ರೀತಿಯಲ್ಲಿ ಯಾವಾಗಲೂ ಆ ಲಾಲನೆಯಲ್ಲಿ ಆನಂದ ಪಡ್ತಾ ಇರ್ತೇನೆ. ಅಲ್ಲಿ 3ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಿನ್ನ ತೈಲವು ಸುಗಂಧ, ನಿನ್ನ ಹೆಸರು ಸುರಿದ ತೈಲದ ಸುಗಂಧದಂತೆ ವ್ಯಾಪಿಸ್ತಿರುವುದು. ನಮಗೊತ್ತು, ಈ ಲೋಕದಲ್ಲಿರುವ ಯಾವ ಶ್ರೇಷ್ಠರನ್ನೋ, ಪ್ರಧಾನ ವ್ಯಕ್ತಿಗಳನ್ನು ನಾವು ತೆಗೆದುಕೊಳ್ಳ್ರಿ, ಅವರೆಲ್ಲರ ಹೆಸರುಗಳ ಹಿಂದೆ ಒಂದು ಬ್ಲ್ಯಾಕ್ ಸ್ಪಾಟ್ ಇದೆ, ಅಥವಾ ಒಂದು ಕಪ್ಪು ಚುಕ್ಕೆ ಇದ್ದೇ ಇರ್ತದೆ. ಯಾರೂ ಪರ್ಫೆಕ್ಟ್ ಅಲ್ಲ.
ಯಾರ ಬಗ್ಗೆ ಹೇಳಿದ್ರು ಸಹ, ಅವ್ರು ಎಷ್ಟು ಒಳ್ಳೆಯವರಾಗಿದ್ದರೂ ಸಹ ಒಂದು ನೆಗೆಟಿವ್ ಅಥವಾ ನಕಾರಾತ್ಮಕ ವಿಷಯ ನಮಗೆ ಅವರ ಹಿಂದೆ ಇರ್ತದೆ. ಆದರೆ ಈ ಭೂಮಿಯಲ್ಲಿ ಒಂದು ದುರ್ಗಂಧ ಇಲ್ಲದ ಹೆಸರು ಅನ್ನುವಂಥದ್ದು ಇರುವುದಾದರೆ, ಸುಗಂಧ ಮಾತ್ರ ತುಂಬಿದ ಹೆಸರಂತ ಇರುವುದಾದರೆ ಅದು ನಮ್ಮ ಯೇಸುವಿನ ಹೆಸರು ಮಾತ್ರ. ಅವತ್ತು ಕಲ್ವಾರಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಶಿಲುಬೆಯಲ್ಲಿ ಹೊಂದಿದ ಆ ಮರಣದ ನಿಮಿತ್ತವಾಗಿ ಇವತ್ತು ಭೂಮಿಯಲ್ಲಿ ಎಲ್ಲ ಕಡೆ ಯೇಸುವಿನ ಬಗ್ಗೆ ಆ ಸುಗಂಧವು ಪ್ರಖ್ಯಾತಿಗೊಳ್ಳಲ್ಪಡ್ತು. ಆತನ ನಾಮದ ಆ ಪರಿಮಳವು ಭೂಮಿಯಲ್ಲಿ ಎಲ್ಲ ಕಡೆ ವ್ಯಾಪಿಸಲ್ಪಡ್ತು. ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ಅನೇಕ ಜನರು, ಮಹಾನರು, ಅವರು ಹೇಳಿದಂಥ ಕಾರ್ಯ ಏನು ಗೊತ್ತಾ? ನಮಗೆ ಯೇಸು ಅಂದರೆ ತುಂಬ ಇಷ್ಟ, ಸತ್ಯವೇದವಂದರೆ ಇಷ್ಟ. ಆದರೆ ಅನೇಕರು ಕ್ರೈಸ್ತರನ್ನು, ಅವರ ಜೀವಿತ ನೋಡಿ ಕ್ರೈಸ್ತರನ್ನು ಇಷ್ಟಪಡುವುದಿಲ್ಲ. ಆದರೆ ಯೇಸುವನ್ನು ಇಷ್ಟಪಡದವರು, ಯೇಸುವಿನ ಸೌಮ್ಯ ಸ್ವಭಾವವನ್ನು ಇಷ್ಟಪಡದವರು, ಯೇಸುವಿನ ಜೀವಿತವನ್ನು ನಂಬದವರು ಭೂಮಿಯಲ್ಲಿ ಯಾರೂ ಇಲ್ಲ. ಎಲ್ಲೆಲ್ಲಿ ಈ ಸುವಾರ್ತೆ ಸಾರಲ್ಪಡ್ತದೋ ಯೇಸುವಿನ ಹೆಸರಲ್ಲಿ ಒಂದು ದುರ್ಗಂಧ ಇಲ್ಲ ಪ್ರಿಯರೇ. 33 ವರ್ಷ ಈ ಭೂಮಿಯಲ್ಲಿ ಆತನು ಜೀವಿಸಿದಾಗಲೂ ಯಾವ ದುರ್ಗಂಧವು ಆತನ ಹೆಸರಲ್ಲಿ ಇರಲಿಲ್ಲ. ಯಾವ ಕೆಟ್ಟ ಒಂದು ನಾಮ ಆತನ ಹೆಸರಲ್ಲಿ ಇರಲಿಲ್ಲ. ಕೆಟ್ಟ ಒಂದು ವಿಷಯ ಆತನ ನಾಮದಲ್ಲಿ ಇರಲಿಲ್ಲ. ಆತನು ಸತ್ತ ನಂತರ ಮರಣವನ್ನು ಗೆದ್ದು ಎದ್ದಾಗ ಭೂಮಿ ಇಡೀ ಪ್ರಖ್ಯಾತಿಯಾಗುವ ಸುಗಂಧವಾಗಿ ಆತನ ಹೆಸರು ಮಾರ್ಪಡ್ತು. ಆದ್ದರಿಂದ ಈ ವಾಕ್ಯಗಳನ್ನು ಹೇಳಿ ಕೆಳಗಡೆ ಹಾಕಿ ಹೇಳುವಂಥ ಒಂದು ಕಾರ್ಯ, ನಿನ್ನ ಹೆಸರು ಸುರಿದ ತೈಲದ ಸುಗಂಧದಂತೆ ವ್ಯಾಪಿಸಿರುವುದರಿಂದ ತರುಣಿಯರು ನಿನ್ನನ್ನು ಪ್ರೀತಿಸುವರು. ಈ ತರುಣಿಯರು ನಿನ್ನನ್ನು ಪ್ರೀತಿಸುವರು ಎಂಬುದಾಗಿ ಹೇಳುವಾಗ ಪ್ರೀತಿಸಲಿಕ್ಕೆ ಕಾರಣ ಈ ಮೇಲೆ ಹೇಳಲ್ಪಡುವಂಥ 3 ಕಾರಣಗಳೇ. ಮೊದಲನೇದಾಗಿ ನಿನ್ನ ಲಾಲನೆ ದ್ರಾಕ್ಷಾರಸಕ್ಕಿಂತ ಮೇಲೂ, ಎರಡನೇದಾಗಿ ನಿನ್ನ ತೈಲವು ಸುಗಂಧ, ಮೂರನೇದಾಗಿ ನಿನ್ನ ಹೆಸರು ಸುರಿದ ತೈಲದ ಸುಗಂಧದಂತೆ ವ್ಯಾಪಿಸ್ತಿರುವುದು. ಈ 3 ಕಾರಣಗಳಿಂದ ತರುಣಿಯರು ನಿನ್ನನ್ನು ಸ್ತುತಿಸ್ತಾರೆ ಅಥವಾ ತರುಣಿಯರು ನಿನ್ನನ್ನು ಪ್ರೀತಿಸ್ತಾರೆ. ಯಾರು ಈ ತರುಣಿಯರು? ಈ ತರುಣಿಯರ ಬಗ್ಗೆ ನಾವು ಕಲಿಬೇಕಾದ್ರೆ ಪ್ರಕಟಣೆ ಪುಸ್ತಕದ 14ನೇ ಅಧ್ಯಾಯದ ಅದರ 4ನೇ ವಾಕ್ಯದ ಕಡೆಗೆ ನಾವು ಬರುವಾಗ, ಪ್ರಕಟಣೆ 14ನೇ ಅಧ್ಯಾಯ ಅದರ 4ನೇ ವಾಕ್ಯದ ಕಡೆಗೆ ನಾವು ಬರುವಾಗ ಇಲ್ಲಿ ತರುಣಿಯರ ಕುರಿತಾಗಿ ಹೇಳಲ್ಪಡುತ್ತದೆ. ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಕೆಳಗೆ ಓದಿ ಬರುವಾಗ ಆ ವಾಕ್ಯದಲ್ಲಿ ಹೇಳುವಂಥ ಕಾರ್ಯ ಅದರ 4ನೇ ವಾಕ್ಯದಲ್ಲಿ ಹೇಳ್ತದೆ, ಸ್ತ್ರೀ ಸಹವಾಸದಿಂದ ಮಲಿನವಾಗದವರೇ ಇವರು ಕನ್ಯೆಯರಂತೆ ನಿಷ್ಕಳಂಗರು. ಅಂದರೆ ಕರ್ತನಿಗೋಸ್ಕರ ಬೇರ್ಪಡಿಸಲ್ಪಟ್ಟು ಕರ್ತನ ಬರೋಣವನ್ನು ಕಾಯುವಂಥವರು, ಲೋಕದ ಮಲಿನತೆಗೆ ಬೀಳದವರು. ಯಾರು ಕರ್ತನಿಗಾಗಿ ಕಾದು, ಕರ್ತನ ಆ ಮಧ್ಯಾಕಾಶದ ಬರೋಣವಾಗಿರಲಿ, ಕರ್ತನ ಆ ಒಂದು ಬರೋಣವಾಗಿರಲಿ, 1000 ವರ್ಷದ ಆಳ್ವಿಕೆ ಆಗಿರಲಿ, ಇದಕ್ಕೋಸ್ಕರ ಕಾದು ಲೋಕದ ಮಲಿನತೆಯಲ್ಲಿ ಬೀಳದ ಹಾಗೆ ತಮ್ಮನ್ನು ಯಾರು ಪ್ರೊಟೆಕ್ಟ್ ಮಾಡಿ ಇರ್ತಾರೋ, ತಮ್ಮನ್ನು ಯಾರು ಪ್ರೊಟೆಕ್ಟ್ ಮಾಡಿಕೊಂಡು ಈ ಲೋಕದ ಯಾವ ವಿಷಯಗಳಿಗೆ ಒಳಪಡದ ಹಾಗೆ ಕರ್ತನನ್ನೇ ನಿರೀಕ್ಷಿಸಿಕೊಂಡು ಇರುವವರು ಈ ಮೇಲೆ ಹೇಳಲ್ಪಟ್ಟಂಥ ಕಾರ್ಯಗಳಿಗಾಗಿ ಆತನನ್ನು ಪ್ರೀತಿಸ್ತಾರೆ. ಯಾಕೆಂದರೆ ಯೇಸುವಿನ ಪ್ರೀತಿ ಅಷ್ಟು ಅಮೂಲ್ಯ. ಯೇಸುವಿನ ಹೆಸರಿನಲ್ಲಿ ಒಂದು ದುರ್ಗಂಧ ಇಲ್ಲ, ಅದು ಸುರಿದ ತೈಲದ ಹಾಗೆ. ಆದ್ದರಿಂದ ಈ ತರುಣಿಯರು ನಿನ್ನನ್ನು ಪ್ರೀತಿಸ್ತಾರೆ. ಅದು ಮಾತ್ರವಲ್ಲ, 2 ಕೊರಿಂಥ್ಯ ಪುಸ್ತಕಕ್ಕೆ ನಾವು ಬರುವಾಗ ಅದರ 11ನೇ ಅಧ್ಯಾಯದ 2ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಯಾಕೆಂದರೆ ದೇವರಲ್ಲಿರುವಂಥ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಿದನಲ್ಲ. ಅಂದರೆ ದೇವರಿಗೆ ಈ ದಿನಗಳಲ್ಲಿ ನಾವು ಕಾಯುವಂಥ ಕಾರ್ಯ, ನಮ್ಮ ಕರ್ತನು ಮದಲಿಂಗನಾಗಿ ಬರಲಿಕ್ಕಿದ್ದಾರೆ. ನಾವೆಲ್ಲರೂ ಆತನ ವಧುವಾಗಿ, ಸಭೆ ಆತನ ವಧುವಾಗಿ ಈ ದಿನಗಳಲ್ಲಿ ಪ್ರಿಪೇರ್ ಆಗ್ತಾ ಇದೆ. ಕರ್ತನ್ ನಮ್ಮನ್ನು ಬಯಸುವಂಥದ್ದು ಲೋಕದ ಯಾವ ಮಲಿನತೆಗಳನ್ನು ನಮಗೆ ಹಿಡಿಯದ ಹಾಗೆ ಶುದ್ಧ ಕನ್ಯೆಯರಾಗಿ, ಈ ಲೋಕದ ಪಾಪಗಳಲ್ಲಿ ನಾವು ಬೀಳದ ಹಾಗೆ, ಸೈತಾನನ ವಂಚನೆಯಲ್ಲಿ ನಾವು ಬೀಳದ ಹಾಗೆ ಶುದ್ಧ ಕನ್ಯೆಯರಾಗಿ ಕರ್ತನಿಗೋಸ್ಕರ ನಾವಿರಬೇಕು. ಇದು ಕರ್ತನ ಆಸೆ. ಈ ರೀತಿಯಾಗಿ ಇರುವವರ ಕುರಿತು ಪ್ರಕಟಣೆ ಪುಸ್ತಕವಾಗಿರಲಿ, ಕೊರಿಂಥ್ಯ ಪುಸ್ತಕವಾಗಿರಲಿ, ನಾವೀಗ ಓದಿದ ವಾಕ್ಯಗಳಾಗಿರಲಿ ನಮಗೆ ಹೇಳುವಂಥ ಕಾರ್ಯ, ಇವರೇ ತರುಣಿಯರು. ಕರ್ತನಿಗೋಸ್ಕರ ಲೋಕದ ಮಲಿನತೆ ಹಚ್ಚಿಕೊಳ್ಳದ ಹಾಗೆ ಕಾಯುವಂಥ ನಿರ್ಮಲವಾದ ಮನಸ್ಸುಳ್ಳವರು, ಯಾವಾಗಲೂ ತಮ್ಮ ಪಾತ್ರೆಗಳಲ್ಲಿ ಪರಿಶುದ್ಧಾತ್ಮನೆಂಬ ಎಣ್ಣೆಯನ್ನು ತುಂಬಿಸಿಕೊಂಡು ಕರ್ತನಿಗೋಸ್ಕರ ಕಾಯುವಂಥ ಕನ್ಯೆಯರು. ಈ ತರುಣಿಯರು ಏನು ಮಾಡ್ತಾರೆ ಗೊತ್ತಾ? ಕರ್ತನಿಗೆ ಈ ಮೇಲೆ ಹೇಳಲ್ಪಟ್ಟಂಥ 3 ಕಾರಣಗಳು, ಪ್ರಧಾನವಾದ ಕಾರಣಗಳಿರುವುದರಿಂದ ಆತನ ಪ್ರೀತಿಯಲ್ಲಿ, ಆತನ ಹೆಸರಿನಲ್ಲಿರುವ ಸುಗಂಧದಲ್ಲಿ ಆನಂದಿಸಿ ಇವರು ಕರ್ತನನ್ನು ಪ್ರೀತಿಸಲಿಕ್ಕೆ ಆರಂಭಿಸ್ತಾರೆ. ಈಗ ನಾನು 2ನೇ ವಾಕ್ಯಕ್ಕೆ ಬಂದು, 2ನೇ ವಾಕ್ಯದಲ್ಲಿ ಆರಂಭದಲ್ಲಿ ಓದಿದ ಭಾಗಗಳಿಗೆ ಬಂದು ನಾನು ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸಲಿಕ್ಕಾಗಿ, ಇವತ್ತಿನ ವಾಕ್ಯ ಧ್ಯಾನವನ್ನು ನಿಲ್ಲಿಸಲಿಕ್ಕಾಗಿ ನಾನು ಇಚ್ಛಿಸ್ತೇನೆ. ಬಾಯ ಮುದ್ದುಗಳಿಂದ ನನ್ನನ್ನು ಮುದ್ದಿಸಲಿ. ಈ ಕಾರ್ಯಗಳು ಹೇಳುವಾಗ ಕರ್ತನೊಟ್ಟಿಗಿರುವಂಥ ಬಾಯ ಮುದ್ದು, ಡೀಪರ್ ರಿಲೇಷನ್ಶಿಪ್, ಇದರ ಆಳವಾದ ಅರ್ಥಗಳಿಗೆ ನಾವು ಹೋಗಬೇಕಾದ್ರೆ ನಮಗೆ ಅರ್ಥವಾಗುವ ಕಾರ್ಯ. ಕೀರ್ತನೆ 45ನೇ ಅಧ್ಯಾಯ
ಅದರ 2ನೇ ವಾಕ್ಯವನ್ನು ಓದಿದರೆ ಈ ಬಾಯ ಮುದ್ದುಗಳು ಇನ್ನೂ ಸ್ವಲ್ಪ ಆಳವಾಗಿ ನಮಗೆ ಅರ್ಥವಾಗಲಿಕ್ಕಾಗಿ ಸಾಧ್ಯವಾಗ್ತದೆ. ನೀನು ಎಲ್ಲ ಮನುಷ್ಯರಿಗಿಂತ ಅತಿ ಸುಂದರನು, ನಿನ್ನ ಮಾತುಗಳು ಬಹಳ ಮಧುರ, ಇದರಿಂದಲೇ ದೈವಾನುಗ್ರಹವು ಯಾವಾಗಲೂ ನಿನ್ನ ಮೇಲಿದೆ ಎಂಬುದು ನಿನ್ನ ಬಾಯ ಮಾತುಗಳಿಂದ ಸ್ಪಷ್ಟವಾಗ್ತದೆ. ಇಲ್ಲಿ ಕೀರ್ತನೆಗಾರನು ಹೇಳುವ ಕಾರ್ಯ, ನಿನ್ನ ಮಾತುಗಳಿದೆಯಲ್ಲ, ಇಂಪಾದ ಮಾತುಗಳಿದೆಯಲ್ಲ, ಲಾವಣ್ಯ ನಿನ್ನ ಬಾಯಲ್ಲಿ ತುಂಬಿದೆಯಲ್ಲ, ಯೇಸುವಿನ ಬಗ್ಗೆ ವಿವರಿಸುವಂಥದ್ದು, ಅದು ನಿನ್ನ ಬಾಯಲ್ಲಿ ತುಂಬಿರುವುದರಿಂದ. ಯೇಸುವಿನ ಬಾಯ ಮಾತುಗಳು ಯಾವ ರೀತಿ ಎಂಬುದಾಗಿ ಕೇಳಿದರೆ ಪ್ರಿಯರೇ, ಯಾರನ್ನು ಸಹ ಅದು ಆಕರ್ಷಿಸ್ತದೆ. ಯೇಸು ನುಡಿದ ಮಾತುಗಳು, ಯೇಸುವಿಗೆ ಶತ್ರು ಅನ್ನುವಂಥದ್ದು ಯಾರೂ ಇಲ್ಲ. ಯಾರು ಎಂತಹ ಪರಿಸ್ಥಿತಿಯಲ್ಲಿ ಯೇಸುವಿನ ಬಳಿಗೆ ಬಂದರೂ ಸಹ ಯೇಸುವಿನ ಒಂದು ಮಾತು ಸಾಕು ಅವರನ್ನು ಬದಲಾಯಿಸುವಂಥದ್ದು. ಲೂಕನ ಸುವಾರ್ತೆ 4ನೇ ಅಧ್ಯಾಯದ 22ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು. ಅಂದರೆ ಆತನ ಬಾಯಿಯಿಂದ ಬರುವಂಥ ಮಾತುಗಳು ಅಷ್ಟು ಇಂಪಾದ ಮಾತುಗಳಾಗಿತ್ತು, ಎಲ್ಲರಿಗೂ ಕೇಳಿ ಕೂತ್ಕೊಳ್ಳುವ ಎಂಬುದಾಗಿ ನೆನೆಸುವಂಥ ಆ ವಚನಗಳಾಗಿತ್ತು ಯೇಸುವಿನ ಬಾಯಿಂದ ಹೊರಬರ್ತಾ ಇದ್ದಿದ್ದು. ಇವತ್ತು ಅನೇಕಾವರ್ತಿ ಲೋಕದ ಜನರು ನಾವೆಲ್ಲ ಮಾತನಾಡಿದರೆ, ಒಂದು ಮಾತಾಡಿ 2ನೇದಕ್ಕೆ ವಿಷಯವು ಸನ್ನಿವೇಶಗಳು ಕೆಟ್ಟದಾಗುವಂಥದ್ದೇ ಅಧಿಕ. ಆದರೆ ಇಲ್ಲಿ ಹೇಳ್ತದೆ, ಯೇಸು ಒಂದು ಕಡೆ ಮಾತನಾಡಿದರೆ ಅಲ್ಲಿಯ ಪರಿಸ್ಥಿತಿ ಬದಲಾಗ್ತಾ ಇತ್ತು. ಒಂದು ಸಾರಿ ಒಂದು ವ್ಯಭಿಚಾರಿ ಸ್ತ್ರೀ ಯೇಸುವಿನ ಬಳಿಗೆ ಬರ್ತಾಳೆ. ಈ ಲೋಕ ಇಡೀ ಯಾರಿಂದಲೂ ಬದಲಾಯಿಸ್ಲಿಕ್ಕಾಗದಂಥ ಒಂದು ಸ್ತ್ರೀ ಯೇಸುವಿನ ಬಳಿಗೆ ಬಂದು, ಯೇಸು ಬೇರೆ ಅಧಿಕವಾಗಿ ಏನೂ ಹೇಳಿಲ್ಲ, ಕೆಲವು ಮಾತುಗಳು ಯೇಸುವಿನ ಬಾಯಿಂದ ಬಂದಂಥ ಇಂಪಾದ ಮಾತುಗಳು. ಇದನ್ನು ಕೇಳಿದ ಆಕೆ, ಆ ಯೇಸುವಿನ ಬಾಯಿಂದ ಬಂದ ಒಂದು ಮಾತನ್ನು ಕೇಳಿದ ಆಕೆ ತನ್ನ ಜೀವಿತವೇ ಮಾರ್ಪಡ್ತು. ಇದೇ ಹೇಳುವಂಥದ್ದು, ಯಾರು ಕಷ್ಟದಲ್ಲಿರ್ತಾರೋ, ಯಾರು ಕೊರತೆಯಲ್ಲಿರ್ತಾರೋ, ಯಾರು ಏಕಾಂಗಿಯಾಗಿರ್ತಾರೋ, ಒಂದು ಆವರ್ತಿ ಯೇಸುವಿನ ಮಾತು ಅವರ ಕಿವಿಗೆ ಬಿದ್ದರೆ ಸಾಕು, ಅವರ ಜೀವಿತವನ್ನು ಅದು ಬದಲಾಯಿಸ್ತದೆ. ನಮ್ಮಲ್ಲಿ ಅನೇಕರು ನಾವು ಹಾಗೆ ಅಲ್ವಾ ರಕ್ಷಣೆ ಕಡೆಗೆ ಬಂದಿರುವಂಥದ್ದು. ನಮ್ಮ ಯಾವುದೋ ಜೀವಿತದ ಕಷ್ಟದ ಸನ್ನಿವೇಶಗಳಲ್ಲಿ, ನಮ್ಮ ಜೀವಿತದ ದುಃಖದ ವೇಳೆಗಳಲ್ಲಿ, ಹಿಂಸೆಗಳ ವೇಳೆಗಳಲ್ಲಿ, ರೋಗದ ವೇಳೆಗಳಲ್ಲಿ ಯಾರೂ ಹೇಳಿದಂಥ ಒಂದು ಇಂಪಾದ ಮಾತು ಅದು ನಮ್ಮನ್ನು ಕ್ರಿಸ್ತನ ಕಡೆಗೆ ಆಕರ್ಷಿಸಿ ಇವತ್ತು ನಮ್ಮನ್ನು ರಕ್ಷಣೆಯ ಅನುಭವದಲ್ಲಿ ಇರುವ ಹಾಗೆ ಮಾಡ್ತು. ಆದ್ದರಿಂದ ಕರ್ತನ ಇಂಪಾದ ಮಾತುಗಳು ಬರೆಯಲ್ಪಟ್ಟಿರುವಂಥ ಈ ಸತ್ಯವೇದವನ್ನು ನಾವು ಓದಲಿಕ್ಕೆ, ಕೇಳಲಿಕ್ಕೆ, ಅದನ್ನು ಇತರರಿಗೆ ಹೇಳಲಿಕ್ಕೆ ಆಸಕ್ತಿ ತೋರಿಸುವ. ಇದರಲ್ಲಿ ಬರೆದಿರುವಂಥದ್ದೆಲ್ಲ ಇಂಪಾದ ನುಡಿಗಳು. ಈ ಇಂಪಾದ ನುಡಿಗಳೇ ಯೇಸುವಿನ ಬಾಯ ಮುದ್ದುಗಳು. ಇದನ್ನು ನಾವು ಅಧಿಕವಾಗಿ ಪ್ರಾಕ್ಟೀಸ್ ಮಾಡುವಾಗ, ಅಧಿಕವಾಗಿ ನಾವು ಇದನ್ನು ಅನುಭವಕ್ಕೆ ತೆಗೆದುಕೊಳ್ಳುವಾಗ, ಆ ಪ್ರೀತಿಯ ಲಾಲನೆಯ ಅಮಲಿನಲ್ಲಿ, ಕರ್ತನ ಪ್ರೀತಿಯ ಅಮಲಿನಲ್ಲಿ ನಾವು ಮುಳುಗಿ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿಂದ ಹೊರಬರಲಿಕ್ಕೆ ಆಗದಾಗೆ ಯಾವ ಲೋಕದ ಸನ್ನಿವೇಶಗಳು, ಕರ್ತನ ಪ್ರೀತಿಯಲ್ಲಿ ನಾವು ಒಮ್ಮೆ ಆಳವಾಗಿ ಇಳಿದರೆ ಈ ಲೋಕದಲ್ಲಿರುವ ಯಾವ ಸನ್ನಿವೇಶಗಳು ಆ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಿಲ್ಲ ಪ್ರಿಯರೇ. ನಮ್ಮನ್ನು ಆಳವಾಗಿ ಅದು ಕಟ್ತದೆ, ಆಳವಾಗಿ ಅದು ಬೆಳೆಸ್ತದೆ. ದೈವಿಕವಾದ ಕಾರ್ಯಗಳಿಗಾಗಿ ಅದು ನಮ್ಮನ್ನು ನಡೆಸ್ತದೆ. ಕರ್ತನ ಪ್ರೀತಿಯಲ್ಲಿ ನಾವು ಆಕರ್ಷಿತರಾಗುವಂತೆ ಅದು ನಮ್ಮನ್ನು ಮಾಡ್ತದೆ. ಆದ್ದರಿಂದ ಈ ದಿನಗಳಲ್ಲಿ ಆಳವಾದ ಕರ್ತನೊಟ್ಟಿಗಿರುವ ಒಂದು ಸಂಬಂಧಕ್ಕಾಗಿ ನಾನು ನಿಮ್ಮನ್ನು ಆಹ್ವಾನಿಸ್ತೇನೆ. ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸುವ. ಪರಿಶುದ್ಧನಾದ ನಮ್ಮ ಸ್ವರ್ಗೀಯ ತಂದೆಯಾದ ಕರ್ತನೆ, ಈ ಒಳ್ಳೆ ವೇಳೆಗಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವಪ್ಪ. ಈ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಇದರ ಆಳಗಳಲ್ಲಿ ನಾವು ಇಳಿಯುವಾಗ ಕರ್ತನೆ, ಈ ದಿನಗಳಲ್ಲಿ ನಿನ್ನೊಟ್ಟಿಗಿರುವಂಥ ಸಂಬಂಧದಲ್ಲಿ ಒಂದು ಆಳವಾದ ರಿಲೇಷನ್ಶಿಪ್ಗೆ ನಾವು ಬರಲಿಕ್ಕಾಗುವಂತೆ ಸಹಾಯ ಮಾಡಿ ಸ್ವಾಮಿ. ಯಾವ ರೀತಿಯಲ್ಲಿ ಆ ತರುಣಿಯರು ನಿನ್ನನ್ನು ಪ್ರೀತಿಸ್ತಾರೋ ಕರ್ತನೆ, ಲೋಕದ ಮಲಿನತೆ ಹೊಂದದ ಹಾಗೆ ಈ ದಿನಗಳಲ್ಲಿ ಆ ತರುಣಿಯರ ಲಿಸ್ಟಲ್ಲಿ ಕರ್ತನೆ, ಅವರ ಒಂದು ಪಟ್ಟಿಯಲ್ಲಿ ನಮ್ಮನ್ನು ಸೇರಿಸಿಯಪ್ಪ. ನಾವು ನೆಲೆಗೊಳ್ಳಿಕ್ಕೆ ನಮ್ಮನ್ನು ಸಹಾಯ ಮಾಡಿಯಪ್ಪ. ಯಾವ ಕಷ್ಟಗಳು ನಿನ್ನ ಪ್ರೀತಿಯಿಂದ ನಮ್ಮನ್ನು ದೂರ ಇಡದೇ ಇರಲಿ. ನಿನ್ನ ಬಾಯ ಮುದ್ದುಗಳು ಅನ್ನುವಂಥ ನಿನ್ನ ಬಾಯ ಮಾತುಗಳು, ನಿನ್ನ ಆ ಪ್ರೀತಿಯಲ್ಲಿ ನಾವು ಪ್ರತಿನಿತ್ಯ ಮುಳುಗಿ ಹೋಗಲಿಕ್ಕೆ ನಮ್ಮನ್ನು ಸಹಾಯ ಮಾಡಿಯಪ್ಪ. ಆ ರೀತಿಯಾದ ಒಂದು ರಿಲೇಷನ್ಶಿಪ್ಪಿಗೆ ಈ ದಿನಗಳಲ್ಲಿ ನಮ್ಮ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ ಪ್ರೀತಿಗಾಗಿ ನಿನ್ನನ್ನು ಕೊಂಡಾಡುತ್ತಾ ಇದ್ದೇವೆ. ತಂದೆ, ಮಗ, ಪರಿಶುದ್ಧಾತ್ಮನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಮುಂದಿನ ಭಾಗಗಳೊಂದಿಗೆ, ವಾಕ್ಯ ಧ್ಯಾನದೊಂದಿಗೆ ಬರುವ ದಿನ ನಿಮ್ಮ ಮುಂದೆ ಬರ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.